ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ನಾವಿವಾಗ ಶ್ರೀಶೈಲಮಲ್ಲಿದ್ದೀವಿ. ಶ್ರೀಶೈಲಂನ ನೈಟು ನಾನು ಶ್ರೀಶೈಲಮಕ್ಕೆ ಬಂದೆ. ಶ್ರೀಶೈಲಂಗೆ ಎಂಟ್ರಿ ಇದು. ನೀವು ಶ್ರೀಶೈಲಂ ಕಡೆ ಬರ್ತಾ ಇದ್ರೆ ಇಲ್ಲೊಂದು ವೆಲ್ಕಮ್ ಬೋರ್ಡ್ ಇದೆ. ಆನ್ ದಿ ವೇನೆ ಘಾಟ್ ರೋಡಲ್ಲಿ. ಸೊ ಇಲ್ಲಿ ಒಂದು ನಂದಿ ಇದೆ, ತುಂಬ ಚೆನ್ನಾಗಿದೆ, ಹಾಗಾಗಿ ನಿಲ್ಲಿಸ್ದೆ. ನಾನು ಬರೋ ಅಷ್ಟೊತ್ತಿಗೆ ಲೇಟಾಗಿದೆ, ಸಂಜೆ ಆಗಿದೆ. ಎಷ್ಟು ಕಾಣಿಸ್ತಾ ಇದೆಯೋ ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಇದು ನಂದಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಶ್ರೀಶೈಲಂ ವೆಲ್ಕಮ್ಸ್ ಯು ಅಂತ ಹಾಕಿದೆ. ಸೊ ಈ ಕಡೆಯಿಂದ ನಾವು ಶ್ರೀಶೈಲಂಗೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಾಗ ಇಲ್ಲೇ ಒಂದು ಗಣೇಶ ದೇವಸ್ಥಾನ ಇದೆ. ಏನಂದರೆ ಸಾಕ್ಷಿ ಗಣಪತಿ ದೇವಸ್ಥಾನ ಅಂತ. ಇದು ಸಾಕ್ಷಿ ಗಣಪತಿ ಸ್ವಾಮಿ ದೇವಸ್ಥಾನ. ಸೊ ಯಾರೇ ಆಗಲಿ ಶ್ರೀಶೈಲಂ ಬಂದವರು ಈ ಗಣೇಶ ದೇವಸ್ಥಾನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇಲ್ಲಿ ಗಣಪತಿಗೆ ನೀವು ನಾನು ಬಂದಿದ್ದೀನಿ ಇಲ್ಲಿಗೆ ಶಿವಪ್ಪನ ದರ್ಶನಕ್ಕೆ ಅಂತ ಹೇಳಿ ಮುಂದೆ ಹೋಗಬೇಕು. ಆಗ ಗಣಪತಿ ಶಿವಪ್ಪನಿಗೆ ಸಾಕ್ಷಿ ಹೇಳ್ತಾರಂತೆ. ಸೊ ಅದು ಒಂದು ಪ್ರತೀತಿ. ಹಾಗೆ ಇಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮರು ಬಂದು ಗಣೇಶನ ದರ್ಶನ ಪಡೆದು ಆಮೇಲೆ ಶಿವಪ್ಪನ ದರ್ಶನ ಪಡೆದಿದ್ದಾರೆ ಅನ್ನೋದು ಇನ್ನೊಂದು ಪ್ರತೀತಿ ಇದೆ. ಸೊ ಹಾಗಾಗಿ ನೀವು ಯಾರೇ ಆಗಲಿ ಈ ದೇವಸ್ಥಾನ ಮಿಸ್ ಮಾಡಬೇಡಿ. ಈಗ ವೀರಭದ್ರ ಸ್ವಾಮಿ, ಬಯಲು ವೀರಭದ್ರ ಸ್ವಾಮಿ ದೇವಸ್ಥಾನದ ಕಡೆ ಬಂದಿದ್ದೀನಿ. ಬಯಲು ವೀರಭದ್ರ ಸ್ವಾಮಿ ದೇವರ ದರ್ಶನ ಪಡೆಯೋಣ ಅಂತ ಬನ್ನಿ, ನೋಡೋಣ ದೇವಸ್ಥಾನ ಹೇಗಿದೆ ಏನು ಅಂತ. ಸೊ ಇದು ಮೇಯ್ನ್ ರೋಡು. ಟೆಂಪಲ್ ಪಾರ್ಕಿಂಗ್ ಈ ಕಡೆ ಇದೆ, ಇದು ಪಾರ್ಕಿಂಗ್ ಏರಿಯಾ. ಸೊ ಈಗ ಡೌನ್ ಹೋದರೆ ನಾನು ಆವಾಗಲೇ ತೋರಿಸಿದ ಪಾರ್ಕಿಂಗ್ ಸ್ಪಾಟ್ ಸಿಗುತ್ತೆ. ಪಾರ್ಕಿಂಗ್ ಸ್ಪಾಟಿಂದ ಒಂದು 100 ಮೀಟರ್ಸ್ ಅಪ್ ಈ ಕಡೆ ಟುವರ್ಡ್ಸ್ ಅಪ್ ಬಂದರೆ ಇಲ್ಲೇ ವೀರಭದ್ರ ಸ್ವಾಮಿ ಇದೆ. ಬಯಲು ವೀರಭದ್ರ ಸ್ವಾಮಿಯವರ ದೇವಸ್ಥಾನ ಇದೆ. ನಿಮ್ಮ ಕ್ಯಾಬ್ ಏನಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಇಲ್ಲಿವರೆಗೂ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಬೋದು. ಸೊ ಇದು ದೇವಸ್ಥಾನದ ಹೊರಭಾಗ. ಸೊ ಬಯಲು ವೀರಭದ್ರ ಸ್ವಾಮಿ ಬಂದು ಶ್ರೀಶೈಲಂಗೆ ಇವರು ಕ್ಷೇತ್ರ ಪಾಲಕರು. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ, ಮೇಲೆ ಒಪ್ಪಾರ ಅದೆಲ್ಲ ಏನೂ ಇಲ್ಲ. ಶ್ರೀಶೈಲಂನಲ್ಲಿ ನಾವು ಸ್ಟೇ ಆಗಿರ್ತಕ್ಕಂಥ ಹೋಟೆಲ್ ಇದು ಶ್ರೀ ಮಲ್ಲಿಕಾರ್ಜುನ ಅನ್ನಸತ್ರಂ TG ಲಕ್ಷ್ಮೀ ವೆಂಕಟೇಶ ಭವನ್ ಅಂತ. ಇದು ಹೊಸ ಬಿಲ್ಡಿಂಗು, ಸ್ವಲ್ಪ ಹೊಸದು ಬಿಲ್ಡಿಂಗ್ ಇದು. ಹೊರಗಡೆಯಿಂದ ಈ ಕಡೆ ಇದೆ. ಟೆಂಪಲಿಂದ ಅರೌಂಡ್ ಒಂದು 500 ಮೀಟರ್ಸಲ್ಲಿ ನಿಮಗೆ ಈ ಬಿಲ್ಡಿಂಗ್ ಸಿಗುತ್ತೆ. ಈ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ರೂಮ್ಸ್ ಚೆನ್ನಾಗಿದೆ. ಆ್ಯಂಡ್ ಇದು ರಿಸೆಪ್ಷನ್ನು. ಇದು ರೂಮ್ಸು, ಇಲ್ಲಿ ಹಾಲ್ ಇದೆ. ಇಲ್ಲಿ ನಮಗೆ ಒಂದು ರೂಮ್ಗೆ 1500 ರೂಪಾಯಿ ಬೀಳ್ತಾಯಿದೆ ಒಂದು ದಿನಕ್ಕೆ. ಸೊ ಇಲ್ಲಿ ಅವರು 2000 ರೂಪೀಸ್ ತೊಗೊತಾರೆ. 500 ರೂಪೀಸು ನೀವು ಚೆಕ್ಔಟ್ ಟೈಮಲ್ಲಿ ರಿಟರ್ನ್ ಮಾಡ್ತಾರೆ. ಆ್ಯಸ್ ಎ ಡೆಪಾಸಿಟ್ ಅಂತ ಅವ್ರು ತೊಗೊತಾ ಇದ್ದಾರೆ. ಶ್ರೀಶೈಲಂನಲ್ಲಿ ನಾವಿರೋವಂಥ ರೂಮ್ ಈ ಥರ ಇದೆ. ಡಬಲ್ ಬೆಡ್ಡು, ಚೂರು ಸಾಫ್ಟ್ ಇಲ್ಲ, ಕಲ್ಲು ಬಂಡೆ ಮೇಲೆ ಮಲ್ಕೊಂಡಂಗೆ ಐತೆ.
ವಿತ್ ಎ ಸಿ. ಇದು ಬಾಲ್ಕನಿಗೆ ಹೋಗುತ್ತೆ ಇದು. ಆ್ಯಂಡ್ ಇದು ಬಾತ್ರೂಮು. ಕಬೋರ್ಡ್ಗೆ ಇದಿಲ್ಲ, ಸೀಟಿಂಗ್ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.